Greetings in the name of Jesus Christ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ಈ ಕಾರ್ಯಕ್ರಮಕ್ಕೆ ಅಭಿನಂದಿಸುತ್ತೇನೆ. Welcome to this Kannada episode of Ebenezer Ministries. ಎಬೆನೆನ್ಸ್ ಮಿನಿಸ್ಟ್ರಿಯ ಕನ್ನಡ ಎಪಿಸೋಡ್ಗೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. For today's meditation, let us turn to the Gospel according to Saint John, chapter 11, verse 25. ಈ ದಿನ ನಾವು ದೇವರ ವಾಕ್ಯ ಧ್ಯಾನ ಮಾಡಿಕೊಳ್ಳೋದಕ್ಕೆ ಹೋಗೋಣ. ಯೋಹಾನ್ ಸುವಾರ್ತೆ 11ನೇ ಅಧ್ಯಾಯ 24-25 ವಚನವನ್ನು ನೋಡಿಕೊಳ್ಳೋಣ. Jesus said to her, I am the resurrection and the life. He who believes into me, even if he should die, shall live. ನಾನೇ ಪುನಃಸ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. Jesus used to visit the home of Lazarus, Martha and Maria. ಮಾತಾ ಮತ್ತು ಮರಿಯಳನ್ನು ಆ ಕುಟುಂಬವನ್ನು ಸಂಧಿಸೋದಕ್ಕೆ ಯೇಸು ಸ್ವಾಮಿ ಹೋದ್ರು. The sisters informed Jesus Christ that their Lazarus was sick. ಆ ಸಮಯದಲ್ಲಿ ಯೇಸು ಸ್ವಾಮಿಗೆ ಮಾತಾ ಮತ್ತು ಮರಿಯಳು ಹೇಳಿದ್ರು, ನನ್ನ ತಮ್ಮನಾದಂತ ಲಾಜರನು ಆತನಿಗೆ ಅಸ್ವಸ್ಥನಾಗಿದ್ದಾನೆ. Jesus said this sickness is not for death, but for the glory of God. ಈ ಒಂದು ರೋಗ ಬಂದಿರುವುದು ಅದು ಮರಣ ಹೊಂದುವುದಕ್ಕಲ್ಲ, ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ಅಂತ ಹೇಳಿದ್ರು ಯೇಸು ಸ್ವಾಮಿ. But Jesus remained at that time in the place where he was for 2 days. ಆತನನ್ನು ಎಲ್ಲಿ ಉಣಿದ್ರು ಆ ಸ್ಥಳಕ್ಕೆ ತೋರಿಸಿ ಅಂತ ಯೇಸು ಸ್ವಾಮಿ ಕೇಳಿದ್ರು. When hope and relationships and dreams die, Jesus can bring back life. ಯೇಸು ಕ್ರಿಸ್ತನು ಸತ್ತಂತದಕ್ಕೆ ಜೀವ ತರುವಂತ ದೇವನಾಗಿದ್ದಾನೆ. ಆತನು ಪುನರ್ಜನ್ಮ ತರುವುದಕ್ಕೆ ಆತನು ಶಕ್ತನು. Because Jesus is God. ಯಾಕೆಂದ್ರೆ ಯೇಸು ಕ್ರಿಸ್ತನು ದೇವರಾಗಿದ್ದಾರೆ. We are given a new life in Jesus Christ. ನಮ್ಮೆಲ್ಲರಿಗೂ ಸಹ ಹೊಸ ಜೀವನ ಕ್ರಿಸ್ತನಲ್ಲಿ ಉಂಟು. Whatever be the obstacles that stands in the way of blessings, we have to search it and remove it. ನಮಗಿರುವಂತ ಎಂತೆಂತ ಅಡ್ಡಿಗಳಿದಾವೋ ಅವೆಲ್ಲ ಒಂದು ಆಶೀರ್ವಾದಕರವಾಗಿ ನಾವು ಮಾರ್ಪಡ್ಬೇಕು ಅಂದ್ರೆ ಅವುಗಳು ತೆಗೆಯಲ್ಪಡ್ಬೇಕು. So they had to remove the stone from the tomb. ಅಲ್ಲಿ ಆ ಕಲ್ಲನ್ನ ತೆಗಿಬೇಕಾಗಿತ್ತು, ಆ ಲಾಜರನ್ನ ಎದ್ದೇಳಿಸ್ಬೇಕು ಅಂದ್ರೆ. Jesus raised the dead because he is the resurrection. ಯೇಸು ಸ್ವಾಮಿ ಸತ್ತೋದವ್ರನ್ನ ಎದ್ದೇಳಿಸಿದ್ರು, ಯಾಕೆಂದ್ರೆ ಆತನೇ ಪುನಃಸ್ಥಾನವಾಗಿದ್ದಾನೆ. Believers will be raised from the dead and shine like the sun in his kingdom. ವಿಶ್ವಾಸಿಗಳಾದ ನಾವುಗಳು ಒಂದು ದಿನ ಪುನಃಸ್ಥಾನವಾಗಿ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಾವು ಪ್ರಕಾಶಿಸುವಂತರಾಗುತ್ತೇವೆ. Jesus is going to come back to this earth in power and great glory. ಯೇಸು ಸ್ವಾಮಿ ಈ ಲೋಕಕ್ಕೆ ಹಿಂತಿರುಗಿ ಆತನ ಮಹಿಮೆಯಿಂದಲೂ ಆತನು ತಿರುಗಿ ಬರ್ತಾನೆ ಶಕ್ತಿಯಿಂದಲೂ. God is saying, I love you. ದೇವರು ನಮಗೆ ಹೇಳ್ತಾನೆ, ನಾನು ನಿಮ್ಮನ್ನ ಪ್ರೀತಿಸ್ತೇನೆ. My love for you is not sparing your suffering and death. ನನ್ನ ಪ್ರೀತಿ ಅನ್ನೋದು ಅದು ನಿಮ್ಮ ಎಲ್ಲಾ ಒಂದು ಸಂಕಟಗಳನ್ನ, ಬಾಧೆಗಳನ್ನ, ಮರಣವನ್ನು ಸಹ ಅದು ತೆಗೆದುಕೊಳ್ಳೋಕ ಆಗುವುದಿಲ್ಲ ಅಂತ ಒಂದು ಪ್ರೀತಿಯಾದಂತ ಅದನ್ನ ನನ್ನನ್ನೇ ನಿಮಗೆ ವರದಾನವಾಗಿ ಕೊಟ್ಟಿದ್ದೀನಿ. Jesus heard he was sick. ಯೇಸು ಸ್ವಾಮಿ ಕೇಳಲ್ಪಟ್ರು, ಆತನಿಗೆ ಆರೋಗ್ಯದಲ್ಲಿ ಹುಷಾರಿಲ್ಲ ಅನ್ನೋದನ್ನ, ಆತನ ರೋಗದಲ್ಲಿ ಇದ್ದಾನೆ ಅನ್ನೋದನ್ನ. But Jesus did not go to heal Lazarus because he loved them. ಏಕೆಂದ್ರೆ ಯೇಸು ಸ್ವಾಮಿ ಆತ ಸ್ವಸ್ಥ ಮಾಡಕ್ಕೆ ಹೋಗ್ಲಿಲ್ಲ, ಯಾಕೆ ಆತನ ಯೇಸು ಸ್ವಾಮಿ ಹೆಚ್ಚು ಪ್ರೀತಿಸಿದ್ರು. He stayed 2 days longer in the place where he was. ಆತನ ಎಲ್ಲಿದ್ನೋ ಆ ಸ್ಥಳಕ್ಕೆ 2 ದಿವಸ ಆತನ ಅಲ್ಲಿ ಬರ್ಲಿಲ್ಲ. 2 ದಿವಸ ಹೋಗ್ಬೇಕಾಯ್ತು ಪಯಣ. Verse 4. But when Jesus heard it, he said, this sickness is not unto death, but for the glory of God, in order that the Son of God may be glorified through it.
ಈ ರೋಗ ಬಂದಿರೋದು ದೇವರ ಮಹಿಮೆಗೋಸ್ಕರವಾಗಿ, ಈ ರೋಗ ಬಂದು ಮರಣ ಹೊಂದಿರೋದು ದೇವರ ಮಹಿಮೆ ಪಡಿಸುವುದಕ್ಕಾಗಿಯೇ. ಆ ಅಷ್ಟನೇ ಅಲ್ಲ, ದೇವರ ಕುಮಾರನು, ದೇವರ ಮಗನು ಇದ್ರ ಮೂಲಕ ಮಹಿಮೆ ಪಡ್ತಾನೆ. Jesus said, this illness does not lead to death. ಈ ಒಂದು ಮರಣವು ಆತನನ್ನು ಸಂಪೂರ್ಣವಾದ ಮರಣಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ. Though Lazarus will die, it is for the glory of God. ಲಾಜರಸನು ಸಾಯುವುದು ದೇವರ ಮಹಿಮೆಗೋಸ್ಕರವಾಗಿಯೇ, So that the Son of God may be glorified through it. ಆತನ ಮೂಲಕವಾಗಿ ದೇವಕುಮಾರನು ಮಹಿಮೆ ಪಡ್ತಾನೆ. It was more loving to put Lazarus through death and his sisters through grief. Sir, can you repeat that one? It was more loving to put Lazarus through death and his sisters through grief. ಅವರ ಸಹೋದರರ ಒಂದು ಕಣ್ಣೀರಿನ ನಿಮಿತ್ತವಾಗಿ ಆ ಮರಣದಲ್ಲಿ ಲಾಜರಸ್ನ ಬಿಡೋದು ತುಂಬಾ ತುಂಬಾ ಕಠಿಣಕರವಾದಂತದ್ದು. That will reveal more of God's glory to them and Jesus. ಯಾಕೆ ಅಂದ್ರೆ ಅದು ಹೆಚ್ಚಾದ ಯೇಸು ಕ್ರಿಸ್ತನ ಮಹಿಮೆಯನ್ನು, ದೇವರ ಮಹಿಮೆಯನ್ನು ಯೇಸು ಕ್ರಿಸ್ತನನ್ನು ಪ್ರಕಟಿಸುತ್ತದೆ. God revealed the glory of God in Christ, climaxing with the cross and resurrection. ಸೊ ಯೇಸು ಸ್ವಾಮಿಯ ಮೂಲಕವಾಗಿನೇ ದೇವರ ಮಹಿಮೆ ಎಂತದ್ದು ಅಂತ ನಮ್ಮೆಲ್ಲರಿಗೂ ಸಹ ಆತನು ಸಿಲುಬೆಗೆ ಏರಿದ್ದು ಮತ್ತೆ ಪುನಃಸ್ಥಾನವಾದದ್ದೇ ಪ್ರಕಟಿಸುತ್ತದೆ. God doesn't merely love us in this life by sparing us suffering and death. ಈ ಲೋಕದಲ್ಲಿ ನಾವು ಪಡುವ ಬಾಧೆಗಳಾಗ್ಬೋದು, ಮರಣವಾಗ್ಬೋದು, ಅವುಗಳು ಯಾವು ಸಹ ನಮ್ಮಿಂದ ದೂರ ಮಾಡೋಕ್ಕಾಗಲ್ಲ ದೇವರ ಒಂದು ಪ್ರೀತಿಯಿಂದ. He loves us by giving us himself and his glory. ಆತ ನಮ್ಮನ್ನು ಪ್ರೀತಿಸ್ತಾನೆ, ಅದಕ್ಕೋಸ್ಕರ ಆತನನ್ನೇ ನಮಗಾಗಿ ಕೊಡಲ್ಪಟ್ಟಿದ್ದಾನೆ, ಆತನ ಮಹಿಮೆಗಾಗಿ. Don't measure the love of God for you by how much health, wealth and comfort he brings into your life. ನಮ್ಮ ಜೀವಿತಕ್ಕೆ ಆತನು ತರುವಂತ ಸಂತೈಸುವಿಕೆ, ಸಮೃದ್ಧಿ ಎಷ್ಟು ಎಂಬುದನ್ನು, ಆತನ ಪ್ರೀತಿ ನಾವು ವರ್ಣಿಸಕ್ಕಾಗದು. God's love is the gift of eternal life at the cost of his son. ದೇವ ಕುಮಾರನಿಂದ ನಮಗೆ ಸಿಗಲ್ಪಟ್ಟ ಆತನ ಕ್ರಯಕ್ಕೆ ಕೊಡಲ್ಪಟ್ಟಂತಹ ಆತನ ಜೀವಿತದ ಮೂಲಕ ಸಿಗಲ್ಪಡುವಂತ ನಿತ್ಯ ಜೀವವು ಅಷ್ಟು ಅತಿ ಅಮೂಲ್ಯವಾದದ್ದು ದೇವರ ಪ್ರೀತಿ. In the days of suffering and loss and darkness, when it seemed that all around us would give way, Jesus loved us. ನಮ್ಮ ಜೀವಿತದಲ್ಲಿ ಏನೆಲ್ಲ ಅಂಧಕಾರತ್ವವು, ಬಾಧೆಗಳು ಅಥವಾ ಕಳೆದುಕೊಳ್ಳುವಂತದ್ದು ಸ್ಥಿತಿ ಎದುರಾಗುತ್ತೋ ಅವೆಲ್ಲವನ್ನು ನಾವು ಕಂಪೇರ್ ಮಾಡಕ್ಕಾಗಲ್ಲ ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿಸುವುದನ್ನ ನಾವು ನೋಡಿದ್ರೆ. Jesus loved us, not first taking away suffering or loss or the darkness, but first by giving us himself. ಯೇಸು ಸ್ವಾಮಿ ಆತನನ್ನೇ ಸ್ವತಃವಾಗಿ ನಮಗೆ ಕೊಡಲ್ಪಟ್ಟ, ಆತನು ಯೋಚಿಸಲಿಲ್ಲ ಅದೇ ಬಾಧೆ ಎಷ್ಟಾಗುತ್ತೆ ಅಥವಾ ಹಿಂಸೆಗಳೇನಾಗುತ್ತೆ ಅನ್ನೋದನ್ನ, ಅದನ್ನೆಲ್ಲವನ್ನು ಬಿಟ್ಟು ತನ್ನನ್ನೇ ತಾನು ನಮಗೆ ಒಪ್ಪಿಸಿಕೊಟ್ಟನೆ. Because he loved Lazarus, Mary and Martha, he stayed 2 days longer and let them walk through the valley of the shadow of death and then showed them his glory. ಕಾರಣ ಏನಪ್ಪಾ ಅಂತಂದ್ರೆ, ಆತನು ಲಾಜರನನ್ನ ಮತ್ತು ಮರಿಯಳ ಮಾರ್ತಳನ್ನ ಹೆಚ್ಚಾಗಿ ಪ್ರೀತಿಸಿದ. ಅದ್ರ ನಿಮಿತ್ತವಾಗಿ 2 ದಿವಸಗಳು ಸಮಯ ತೆಗೆದುಕೊಂಡು ಆತನು ಆ ಒಂದು ಸ್ಥಳದಲ್ಲಿ ಹಾದು ಬರ್ತಾನೆ. ಆ ಒಂದು ಅಂಧಕಾರದ ಹಾದಿಯ ಕಣಿವೆಯಲ್ಲಿ ಆತನು ನಡೆದು ಬರ್ತಾನೆ. ಅದು ಮರಣಕರ ಒಂದು ಕಣಿವೆಯಲ್ಲಿ ಆತನು ನಡೆದು ಬರ್ತಾನೆ. They questioned Jesus' love. ಅವರು ಪ್ರಶ್ನಿಸಿರು ಯೇಸು ಸ್ವಾಮಿಯ ಪ್ರೀತಿ ಗುರಿತಾಗಿ. If you had been here, he would not have died. ನೀವಿಲ್ಲಿರುವುದಾದ್ರೆ ಆತನು ಸಾಯ್ತಿರ್ಲಿಲ್ಲ ಅಂತ ಹೇಳಿದ್ರು. Not he who opened the eyes of the blind man also have kept this man from dying. ಆ ಒಂದು ಕುರುಡನನ್ನು ಕಣ್ಣು ತೆರೆದಂತೆಯೇ ಈತನು ಈ ವ್ಯಕ್ತಿಯನ್ನು ಸಾಯೋದ್ರಿಂದ ಆತನು ತಪ್ಪಿಸಿ ಕಾಪಾಡುವನಲ್ಲವೇ. Jesus had chosen to love Lazarus and sisters by not coming immediately.
ಯೇಸು ಸ್ವಾಮಿ ಆತನು ಆಯ್ಕೆ ಮಾಡಿಕೊಂಡ ಲಾಜರನ ಪ್ರೀತಿ ಮಾಡೋದಕ್ಕಾಗಿ ಆ ಸಿಸ್ಟರ್ನ ಪ್ರೀತಿ ಮಾಡೋದಕ್ಕೆ ಆತನು ತಕ್ಷಣನೇ ಬರಲಿಲ್ಲ. Whoever believes in Jesus, though he die, yet shall he live, and everyone lives and believes in Jesus Christ shall never die. ಯಾರೆಲ್ಲ ಯೇಸು ಕ್ರಿಸ್ತನನ್ನ ನಂಬ್ತಾರೋ ಅವರೆಲ್ಲರೂ ಸಹ ಮರಣದಿಂದ ಎದ್ದು ಬರ್ತಾರೆ, ಆತನೊಂದಿಗೆ ಅವರು ಜೀವಿಸ್ತಾರೆ. ವಿಶ್ವಾಸಿಗಳು ಸಹ ಆತನೊಂದಿಗೆ ಜೀವಿಸುವಂತರಾಗ್ತಾರೆ. Jesus declared, I am the Messiah. ಯೇಸು ಸ್ವಾಮಿನೇ ಹೇಳ್ತಾರೆ, ನಾನೇ ಮೆಸ್ಸಿಯನು. Resurrection has come with the Messiah. ಆ ಪುನಃಸ್ಥಾನ ಆಯಿತು. There is the glorious day of resurrection coming at the end of the age. ಅಂತ್ಯದ ದಿನದಲ್ಲಿ ದೇವರ ಮಹಿಮೆ ಉಳ್ಳಂತ ಪುನಃಸ್ಥಾನವು ಉಂಟಾಗುತ್ತದೆ. Then all the believers would be raised bodily from the grave. ಎಲ್ಲ ವಿಶ್ವಾಸಿಗಳು ಅವರು ಒಂದು ಆತ್ಮ ಶರೀರವಾಗಿ ಮೇಲೆ ಎತ್ತಲ್ಪಡ್ತಾರೆ. Bible says, whoever believes in Jesus Christ, though he die, yet shall he live. ಯಾರೆಲ್ಲ ಯೇಸು ಕ್ರಿಸ್ತನನ್ನ ನಂಬ್ತಾರೋ ಅವರು ಸಾಯುವುದಿಲ್ಲ, ಆತನೊಂದಿಗೆ ಅವರು ಬದುಕ್ತಾರೆ. ಆ ವಿಶ್ವಾಸಿಗಳೆಲ್ಲರೂ ಸಹ ಆತನೊಂದಿಗೆ ಜೀವಿಸ್ತಾರೆ, ಅವರು ಮರಣವನ್ನೇ ಕಾಣುವುದಿಲ್ಲ. Jesus declared, live and believe in me, you will never die. ಯೇಸು ಸ್ವಾಮಿ ಘೋಷಿಸಿದ್ದಾರೆ, ನನ್ನನ್ನು ನಂಬುವನು ಆತನೆಂದಿಗೂ ಸಾಯುವುದಿಲ್ಲ, ಆತನು ಬದುಕುವನು ಅಂತ. Jesus said, take away the stone. ಯೇಸು ಸ್ವಾಮಿ ಹೇಳಿದ್ರು, ಆ ಕಲ್ಲನ್ನ ನೀವು ಉರುಳಿಸಿ ಅಂತ. But Martha resisted. ಆದ್ರೆ ಮಾರ್ತಳು ಬೇಡ ಬೇಡ ಅಂತ ತಡೆದ್ಲು. Jesus cried out with a loud voice, Lazarus, come out. ಯೇಸು ಸ್ವಾಮಿ ದೊಡ್ಡ ಧ್ವನಿಯಿಂದ ಕೂಗಿದ್ರು, ಲಾಜರ್ನೇ ಎದ್ದು ಬಾ ಅಂತಂತ. The man who had died came out. ಆ ಸತ್ತೋದಂತ ವ್ಯಕ್ತಿ ಮೇಲ್ಗಡೆ ಬಂದ. And they let him go. ಅವ್ರು ಹೋಗಿ ಆತನನ್ನ ಬಿಚ್ಚಿ ಅಂತಂದ್ರು. May the Lord bless you with these words. Amen. ದೇವರು ನಿಮ್ಮನ್ನ ಈ ವಾಕ್ಯದ ಮೂಲಕ ಆಶೀರ್ವದಿಸಲಿ.